ಏನು ಹೇಳ್ತೀರಾ ಕಮಲಿ ಅವರೇ? ನಾನು ನಿಮಗೆ ಡೈವೋರ್ಸ್ ಬೇಕು ಅಂತ ಕೇಳಿದ್ನ? ಹೌದು ಸರ್. ಅಲ್ಲ, ನಾನು ಡಿವೋರ್ಸ್ ಕೇಳಿದೆ ಅಂತ ನೀವು ಯಾಕೆ ಅನ್ಕೊಂಡ್ರಿ? ಸರ್, ಕೋರ್ಟಿಗೆ ಟೈಮ್ ಆಗ್ತಿದೆ. ಒಂದು 5 ನಿಮಿಷ ಇರಿ ಸರ್. ಕಮಲಿ ಅವರೇ, ಬನ್ನಿ ನನ್ನ ಜೊತೆ. ಕಮಲಿ ಅವರೇ, ಏನು ನಡೀತದೆ? ನಂಗೆ ಅರ್ಥ ಆಗ್ತಿಲ್ಲ. ಸರ್, ನೀವೇ ಅಲ್ವಾ ಸರ್ ನಂಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದು? ನೀವೇ ಅಲ್ವಾ ಸರ್ ಲಾಯರ್ ಆಫೀಸಿಂದ ನನಗೆ ಕಾಲ್ ಮಾಡಿಸಿದ್ದು? ನೀವೇ ಅಲ್ವಾ ಸರ್ ನನ್ನ ಲಾಯರ್ ಆಫೀಸ್ಗೆ ಹೋಗೋಂಗ್ ಮಾಡಿದ್ದು? ಇವಾಗ ಯಾಕೆ ಏನು ಗೊತ್ತಿಲ್ದಿರೋ ಹಂಗೆ ಮಾತಾಡ್ತಿದ್ದೀರಾ? ಒಂದು ನಿಮಿಷ ಕಮಲಿ ಅವರೇ. ನನಗೆ ನಿಮ್ಮ ಜೊತೆ ಬದುಕಬೇಕು ಅನ್ನೋದಿದೆ. ನೀವಂದ್ರೆ ತುಂಬಾ ಪ್ರೀತಿ ಇದೆ. ಹಾಗಿರುವಾಗ ನಾನು ನಿಮ್ಗೆ ಯಾಕೆ ಡಿವೋರ್ಸ್ ಕೊಡೋದಕ್ಕೆ ಯೋಚನೆ ಮಾಡ್ತೀನಿ? ನಾನು ಡಿವೋರ್ಸ್ ನೋಟಿಸ್ ಕಳಿಸಿಲ್ಲ, ಕಳಿಸಿದ್ದು ನೀವು. ಏನು? ನಾನಲ್ಲ ಸರ್. ನನ್ಗೆ ನೀವಂದ್ರೆ ಇಷ್ಟ, ನೀವಂದ್ರೆ ಪ್ರಾಣ ಸರ್. ನಾನು ಯಾಕೆ ಸರ್ ನಿಮಗೆ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ? ನಾವಿಬ್ರು ಕೇಳಿಲ್ಲ ಅಂದಮೇಲೆ ನಮ್ಗೆ ಯಾಕೆ ಡಿವೋರ್ಸ್ ಆಗ್ತದ? ಅಲ್ಲ, ಆ ಲಾಯರ್ ಕಾಲ್ ಮಾಡಿ ಕ್ಲೈಂಟ್ ಫೋರ್ಸ್ ಮಾಡ್ತಿದ್ದಾರೆ, ಸೈನ್ ಹಾಕಿ ಅಂತ ಹೇಳಿದ್ಯಾಕೆ? ಏನು? ಲಾಯರು ನಿಮ್ತವ ಹಂಗಂದ್ರ? ಸರ್, ಅವ್ರು ಫೋನ್ ಮಾಡಿ ನನ್ಗೂ ಹಂಗೆ ಹೇಳಿದ್ರು. ಕ್ಯಾಶ್ ಇರೋದಿಷ್ಟೇ. ರಿಮೈನಿಂಗ್ ದುಡ್ಡನ್ನ ಬ್ಯಾಂಕಿಂದ ವಿಡ್ರಾ ಮಾಡಿಬಿಟ್ಟು ತೊಗೊಂಡು ಹೋಗಬೇಕು. ಬೇಬಿ, ಏನು ಇಷ್ಟೊಂದು ದುಡ್ಡು? ಇಷ್ಟೇ ಸಾಕಾಗಲ್ಲ ಮಾಮ್. ಆ್ಯಕ್ಚುಲಿ ನೀವಿನ್ನ 5 lakhsನ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ವೈ? ಆ ಲಾಯರ್ ಬರೀ ದುಡ್ಡು 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 ಅಂತಾನೆ ಹೇಳ್ತಾನೆ ಇದ್ದಾನೆ ಮಾಮ್. ಕೇಸ್ನ ಪ್ರೊಸೀಡ್ ಮಾಡ್ಬೇಕಂದ್ರೆ 25 lakhs ಕೊಡ್ಬೇಕಂತೆ. ಅಷ್ಟೊಂದಾ? ಎಸ್ ಮಾಮ್. ಅವನು ಇಷ್ಟೊಂದು ಕೇಳ್ತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನೇನೋ ಜಾಸ್ತಿ ಕೇಳ್ತಿದ್ಯಾ ಅಂತ ಹೇಳಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾನೆ ಮಾಮ್. ಓಕೆ ಬಿಡು, ನಾನು ದುಡ್ಡು ಹಾಕ್ತೀನಿ ಈಗಲೇ. ಮೊದಲು ಫೋಟೋ ಕಳಿಸು ಅಂತ ಹೇಳಿದಾನೆ, ಕಳಿಸ್ತೀನಿ. ಓಕೆ, ನಾನು ಬರ್ತಾ ಇದ್ದೀನಿ. ದೇವಿ, ಅವನು ಅಷ್ಟೊಂದು ದುಡ್ಡು ಕೇಳ್ದ ಅಂತ ಬೇಜಾರಾಗ್ತಿದ್ಯಾ? ಬೇಜಾರಲ್ಲ ಮಾಮ್, ಕೋಪ. ಅವನಿಗೆ ಹೊಡೆದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಬಟ್ ಕೆಲಸ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಕೂಲ್ ಬೇಬಿ, ಈಗ ಕೆಲಸ ಆಗೋದಷ್ಟೇ ಮುಖ್ಯ. ಬೇಬಿ, ಈಗ ನಾನು ನಿನ್ಗೊಂದು ಹ್ಯಾಪಿ ನ್ಯೂಸ್ ಹೇಳ್ತೀನಿ, ಕೇಳಿದ್ರೆ ಫುಲ್ ಖುಷಿ ಆಗ್ತೀಯ. ಏನು ಮಾಮ್? ಬೇಬಿ, ಇನ್ನು 2 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಇಸ್ ಇಟ್ ಮಾಮ್? ಓ ಮೈ ಗಾಡ್, ಏನಿವತ್ತು ಒಂದಾದ್ಮೇಲೆ ಒಂದು ಹ್ಯಾಪಿ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಇನ್ಮೇಲೆ ನನಗೆ ಎಲ್ಲ ಒಳ್ಳೇದೇ ನಡೀತಲ್ವ ಮಾಮ್? ಈಗ ನೋಡಿ, ಅವರಿಬ್ರಿಗೂ ಡಿವೋರ್ಸ್ ಆಗ್ತಿದೆ. ರಿಷಿ ನನಗೆ ಹತ್ರ ಆಗ್ತಿದ್ದಾನೆ. ಅಂಡ್ ಈಗ ನಾನು ಪಾಸ್ ಆಗ್ತಾ ಇದ್ದೀನಿ. ನಾನು ಪಾಸ್ ಆದ್ಮೇಲೆ ಕಾಲೇಜ್ ಪವರು ನನ್ನ ಕೈಗೆ ಬರುತ್ತೆ. ಕೆಸ್ಟನ್ ಕಮ್ಲಿನ ಬರೀ ರಿಷಿ ಲೈಫಿಂದ ಅಲ್ಲ, ಕಾಲೇಜಿಂದನೂ ಆಚೆ ಹಾಕ್ತೀನಿ. ಎಸ್ ಎಸ್ ಬೇಬಿ, ನೀನು ಅನ್ಕೊಂಡಿದ್ದೆಲ್ಲ ನಿನಗೆ ಸಿಗಬೇಕು. ನಿನ್ನ ಲೈಫಲ್ಲಿ ಬರೀ ಒಳ್ಳೆಯದೇ ನಡೀತಿರ್ಬೇಕು. ನಡೀತಾ ಇದೆಯಲ್ಲ ಮಾಮ್, ನಾನಂತೂ ಈಗ ಫುಲ್ ಖುಷ್. ಜಸ್ಟ್ ಈ 25 lakhs ಹೋಗ್ತಿದೆ ಅನ್ನೋದು ಒಂದೇ ಬೇಜಾರು ಮಾಮ್.
ಅದೇನ್ ಮಹಾ ಬಿಡು ಬೇಬಿ, ಸಂಪಾದನೆ ಮಾಡಿದ್ರಾಯ್ತು. ರಿಸಲ್ಟ್ ಬಂದ್ಮೇಲೆ ಕಾಲೇಜ್ ಫುಲ್ ನಮ್ ಕಂಟ್ರೋಲ್ಗೆ ಬರುತ್ತಲ್ವಾ, ಆಗ ಈ 25 lakhs ಜುಜ್ಬಿ ಅನ್ಸ್ಬಿಡುತ್ತೆ. Yes, Mom, you're right. ಓಕೆ ಮಾಮ್, ನಾನು ಹೋಗಿ ಲಾಯರ್ಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಹಾಗೆ ಬ್ಯಾಂಕಿಗೆ ಹೋಗಿ ವಿಡ್ರಾ ಮಾಡ್ತೀನಿ ಮಾಮ್. ಸೊ ಪ್ಲೀಸ್ 5 lakhs ಟ್ರಾನ್ಸ್ಫರ್ ಮಾಡಿ. ಓಕೆ ಓಕೆ ಬೇಬಿ. ಓಕೆ ಮಾಮ್, ಬಾಯ್. ಓಕೆ ಬೇಬಿ, ಟೇಕ್ ಕೇರ್. ಸರ್, ನೀವು ಡಿವೋರ್ಸ್ ಬೇಕು ಅಂತ ಹಠ ಹಿಡ್ದು ಕೂತಿದ್ದೀರಾ ಅಂತ ಹೇಳಿದ್ರು ಸರ್. ಈ ಮಾತನ್ನ ಕೇಳಿ ನಾನು ಪ್ರತಿದಿನ ಒದ್ದಾಡಿದ್ದೀನಿ. ನಿಮ್ ತವ ಕೇಳೋಣ ಅಂತ ಬಂದ್ರೆ ನೀವು ನನ್ನ ಕೈಗೆ ಸಿಗ್ದೇನೆ ಓಡಾಡ್ತಿದ್ರಿ. ನನ್ ಮುಖ ನೋಡಿದ್ರು ಮುಖ ತಿರುಗಿಸ್ಕೊಂಡು ಹೋಯ್ತಿದ್ರಿ. ಅದಕ್ಕೆ ನಿಮ್ಗೆ ನಾನಂದ್ರೆ ಇಷ್ಟ ಇಲ್ವೇನೋ ಅನ್ಕೊಂಡು ಸುಮ್ಮನಾದೆ ಸರ್. ಆ ಲಾಯರ್ ನನ್ನ ಹತ್ರ ಏನು ಹೇಳಿದ್ರು ಗೊತ್ತಾ? ಕಮಲಿ ಅವರು ನಿಮ್ಮ ಮೇಲೆ ಹರಾಸ್ಮೆಂಟ್ ಕೇಸ್ ಆಗೋದಕ್ಕೂ ರೆಡಿ ಇದ್ದಾರೆ ಅಂತ. ನನ್ ನಿನ್ನ ಮೇಲೆ ಕೋಪ ಬಂತು. ನಿಮಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಇದೆ ಅಂತ ಆದ್ಮೇಲೆ ನಾನು ನಿಮ್ಮ ಹತ್ರ ಬಂದು ಏನೇ ಮಾತಾಡಿದ್ರು ಅದು ಯೂಸ್ ಇಲ್ಲ ಅನ್ನಿಸ್ತು. ಅದಕ್ಕೆ ಸುಮ್ಮನಾದ. ಅಯೋಧ್ಯವ್ರೆ, ಡಿವೋರ್ಸ್ ನೀವು ಕೇಳ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೇಳ್ತಿದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ? ಹಾಗಾದ್ರೆ ದಿಟ್ಟವಾಗ್ಲೂ ನಮಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತಿರೋರು ಯಾರು ಸರ್? ಹೌದು ಚಿಕ್ಕಮ್ಮ, ನೀವು ನನ್ನ ತವ ಏನೋ ಒಂದು ಚಾಲೆಂಜ್ ಮಾಡಿದ್ರಲ್ಲ, ಅದೇ 15 ದಿವಸದಾಗೆ ನನ್ನ ಗಂಡನ್ನು ದೂರ ಮಾಡ್ತೀನಿ ಅಂತ. ಆ ಚಾಲೆಂಜ್ ಏನಾಯ್ತು? ಏನೇ ಕೆಸರಿನ ಕಮಲಿ, ನಿನ್ನ ವಾಪಸ್ ಕೆಸರಿಗೆ ಕಳಿಸ್ತಾ ಇದ್ದೀನಿ. ಇದು ಇದು ವಿಕ್ಟ್ರಿ ಅಂದ್ರೆ. ಅಲ್ಲ, ನೀನ್ ಎಷ್ಟು ವರ್ಷಗಳಿಂದ ನನಗೆ ತೊಂದರೆ ಕೊಡ್ತಿದ್ಯಾ? ನನ್ ಋಷಿನ ನೀನ್ ಮದುವೆ ಮಾಡ್ಕೊಂಡು ನನ್ನ ಹೊಟ್ಟೆನ ಉರ್ಸಿದ್ಯಾ. ಬಟ್ ಈಗ ಆ ಮದ್ವೆ ಏನಾಯ್ತು? ಮುರಿದು ಬಿದ್ದೋಯ್ತು ಕಣೆ. ಯು ನೋ ವಾಟ್, ನನಗೊಂಥರ ಖುಷಿ ಆಗ್ತಿದೆ. ಯಾಕಂದ್ರೆ ಈಗ ನನ್ನ ಮತ್ತೆ ಋಷಿ ಮಧ್ಯೆ ನೀನ್ ಯಾವತ್ತೂ ಬರಲ್ಲ ಅಂತ. ಸಾರಿ ಕಾಮ್ಲಿ, ಇದಕ್ಕೋಸ್ಕರ ನಾನು ನಿಂಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಬಟ್ ಯು ನೋ ವಾಟ್, ಯಾಕಂದ್ರೆ ಇನ್ ಮುಂದೆ ನನ್ನ ಕಡೆಯಿಂದ ನಿನ್ಗೆ ಯಾವುದೇ ತೊಂದರೆ ಆಗಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿನ್ ಕಡೆಯಿಂದ ನನಗೆ ಯಾವುದೇ ತೊಂದರೆ ಆಗಲ್ಲ. ಕಮಲಿ, ನಿನ್ ಪಾಡಿಗೆ ನೀನ್ ಹಾಯಾಗಿರು. ಹಾಯಾಗಿರ್ತೀಯಾ? ಇರ್ತೀಯಾ? ಆಗಿರಕ್ಕಾಗಲ್ವೇ? ಅಲ್ಲ, ನೀನು ಋಷಿ ನೆನ್ಪನ್ನೇ ಕೊರಗಿ ಕೊರಗಿ ಹಾಸಿಗೆ ಹಿಡಿತೀಯೋ ಏನೋ. ಸೋ ಸ್ಯಾಡ್. ಕಮಲಿ, ನಂಗೊಂದು ಆಸೆ ಇದೆ. ನಾನು ಋಷಿನ ಮದ್ವೆ ಆಗೋದನ್ನ ನೀನ್ ನೋಡ್ಬೇಕು. ಎಸ್, ಬಿಕಾಸ್ ನಾನು ನೀವಿಬ್ರು ಮದ್ವೆ ಆಗಿದ್ ನೋಡಿ ನಾನು ಪಟ್ಟಿರೋ ನೋವಿದೆಯಲ್ಲ, ಆ ನೋವು, ಆ ಸೇಮ್ ಸಿಚುವೇಶನ್ ನಿಂದಾಗ್ಬೇಕು. ಆಗುತ್ತೆ, ಆಗೋ ತರ ನಾನು ಮಾಡ್ತೀನಿ, ನೋಡ್ತಾ ಇರು. ಸರ್, ಅವತ್ತು ಮಗು ವಿಷಯಕ್ಕೆ ನೀವು ಕೋಪ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಸಮಯಕ್ಕೆ ಹೇಳಿ ಒಂದು ಲೆಟರ್ ಬರೆದು ನಿಮ್ಮ ಬ್ಯಾಗ್ನಾಗ ಇಟ್ಟಿದ್ದೆ ಸರ್. ಆವತ್ತೊಂದು ದಿನನೇ ಮನೆಗೆ ಒಂದು ಗಿಫ್ಟ್ ಬಾಕ್ಸ್ ಬಂತು. ನೀವೇ ನನ್ನ ಕ್ಷಮಿಸಿ ಪ್ರೀತಿಯಿಂದ ಏನೋ ಕಳ್ಸಿದ್ದೀರಾ ಅಂತ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಡಿವೋರ್ಸ್ ನೋಟಿಸ್ ಇತ್ತು ಸರ್. ಇಲ್ಲ ಕಮಲಿ ಅವರೇ,
ನಾನು ಆ ಥರ ಏನೂ ನೋಟಿಸ್ ಕಳಿಸಿಲ್ಲ. ಆ್ಯಂಡ್ ನೀವು ನನ್ನ ಬ್ಯಾಗಲ್ಲಿ ಒಂದು ಲೆಟ್ರ್ ಇಟ್ಟಿದ್ದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಲೆಟರ್ ಇರಲಿಲ್ಲ, ಡಿವೋರ್ಸ್ ಪೇಪರ್ ಇತ್ತು. ಹೌದಾ? ಹಂಗಾದ್ರೆ ಖಂಡಿತವಾಗ್ಲೂ ನಾವಿಬ್ರು ಮಧ್ಯೆ ಯಾರೋ ಆಟ ಆಡ್ತವ್ರೆ ಸರ್. ಸರ್, ಒಂದ್ ನಿಮಿಷ ಇರಿ. ಸರ್, ಇಲ್ಲಿ ನೋಡಿ ಸರ್, ನಿಮ್ಮ ಮೊಬೈಲಿಂದ ನೀವಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಮೆಸೇಜ್ ಬಂದೈತೆ. ಕಮಲಿ ಅವರೇ, ನಾನು ಈ ಥರ ಯಾವುದೂ ಮೆಸೇಜ್ ಮಾಡಿಲ್ಲ. ಅವತ್ತು ನಾನು ಆ್ಯಸ್ ಯೂಶುವಲ್ ರೆಗ್ಯುಲರ್ ಟೈಮ್ಗೆ ಕಾಲೇಜ್ಗೆ ಹೋದೆ. ಅನಿಕಾ ಇವತ್ತು ಲೇಟ್ ಆಗಿದೆ, ನಿಮ್ಮ ಸ್ಕೆಡ್ಯೂಲ್ ಚೇಂಜ್ ಆಗಿದೆ ಅಂತ ನನಗೆ ಹೇಳಿದ್ಲು. ಅದಾದಮೇಲೆ ನನ್ನ ಬ್ಯಾಗ್ ಎಲ್ಲ ಆಫೀಸ್ ರೂಮ್ಗಿಟ್ಟು ನಾನು ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವಳೇ ನನ್ನ ಬ್ಯಾಗ್ನೆಲ್ಲ ತೊಗೊಂಡು ಆಫೀಸ್ ರೂಮಲ್ಲಿ ಇಟ್ಲು. ನನ್ನ ಅವಳೇ ಕ್ಲಾಸ್ ರೂಮ್ಗೂ ಕರ್ಕೊಂಡು ಹೋದ್ಲು. ನಾನು ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದಾಗ ಬ್ಯಾಗಲ್ಲಿ ಯಾವುದೋ ಬುಕ್ಸ್ ಹುಡ್ಕಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಡಿವೋರ್ಸ್ ಪೇಪರ್ ಇದ್ದಿದ್ದು ನೋಡಿದೆ. ಸರ್, ಒಂದು ನಿಮಿಷ. ಏನು ಹೇಳಿದ್ರಿ ನೀವು? ನಿಮ್ಮ ಬ್ಯಾಗು ಮೊಬೈಲ್ ಎಲ್ಲ ಅನಿಕಂತವ ಇತ್ತಾ? ಹೂ ಕಮಲಿ ಅವರೇ, ನೀವು ಡಿವೋರ್ಸ್ ಪೇಪರ್ ಕಳ್ಸಿದ್ ನೋಡಿ ಅನಿಕಂಗೂ ಶಾಕ್ ಆಯಿತು. ನನ್ಗೆ ಅವಳೇ ಸಮಾಧಾನನೂ ಮಾಡಿದ್ಲು. ಅದಾದ್ಮೇಲೆ ಅನಿಕನೇ ನಿಮ್ಮ ಹತ್ರ ಬಂದು ಮಾತಾಡಿದ್ಲು. ನೀವು ಅವಳ ಹತ್ರ ರೂಢಾಗಿ ಮಾತಾಡಿದ್ರಂತೆ. ನನಗೆ ಒಂದು ಅರ್ಥ ಆಗ್ತಿಲ್ಲ ಕಮಲಿ ಅವರೇ. ನಂಗೆಲ್ಲ ಅರ್ಥ ಆಗ್ತಿದೆ ಸರ್. ಇದಕ್ಕೆಲ್ಲ ಕಾರಣ ಆ ಅನಿಕಾ. ಏನು, ಅನಿಕಾನ? ಹ್ಞೂ ಸರ್, ಅನಿಕಾನಂತವ ಬಂದು ರಿಷಿ ಸರ್ ನಿನ್ ಮ್ಯಾಕೆ ಸ್ಯಾನೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ಲು. ನೀವು ನನಗೆ ಡಿವೋರ್ಸ್ ಕೊಡೋದಕ್ಕೆ ಫಿಕ್ಸ್ ಆಗಿದ್ದೀರಾ ಅಂತಾನು ಹೇಳಿದ್ಲು ಸರ್. ನಿಮ್ ತವ ಏನು ಜಗಳ ಆಡ್ದೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು, ಸ್ವಲ್ಪ ಸಮಯ ಆದ್ಮ್ಯಾಕೆ ನಿಮ್ ಮನ್ಸು ತಣ್ಣಗಾಗಿ ಎಲ್ಲನೂ ಸರಿ ಹೋಯ್ತೈತೆ ಅಂತ ಹೇಳಿದ್ಲು ಸರ್. ನಾನು ಆ ಕ್ಷಣಕ್ಕೆ ಅವಳ ಮಾತನ್ನ ನಂಬಿಬಿಟ್ಟೆ ಸರ್. ನಮ್ಮ ಮಧ್ಯೆ ಈ ತರ ಎಲ್ಲ ನಾಟಕ ಆಡ್ತಾ ಇದ್ದು ಅವಳೇ ಸರ್. ಅನಿಕಾ ಯಾಕೆ ಹೀಗೆಲ್ಲ ಮಾಡ್ತೀಯಾಳೆ? ಚೆನ್ನಪ್ಪ, ಇವರಿಬ್ರು ಮಾತಾಡ್ಕೊಂತಿದ್ದಾರೆ. ವಿಷಯ ಹೋಗಿ ಸರ್ಗೆ ಹೇಳೋಣ ಅಂದರೆ ಸರ್ ಬೇರೆ ಬ್ಯುಸಿ ಇರ್ತಾರೆ. ಇವರಿಬ್ರು ಮಾತಾಡೋದು ಹೇಗಾದ್ರು ತಡಿಬೇಕಲ್ಲ, ಏನು ಮಾಡೋದು? ನಾನು ಅವತ್ತೇ ಹೇಳಿಲ್ವಾ ಸರ್, ಅನಿಕನ್ ಮನ್ಸ್ನಾಗೆ ಇನ್ನೂ ನಿಮ್ಯಾಕ್ ಪ್ರೀತಿ ಐತೆ, ಅದಕ್ಕೆ ನಮ್ಮಿಬ್ರನ್ನ ದೂರ ಮಾಡ್ಬೇಕು ಅಂತ ಅವಳು ಹಿಂಗೆಲ್ಲ ನಾಟಕ ಮಾಡ್ತಾವಳೆ. ಅಷ್ಟೇ ಅಲ್ಲ ಸರ್, ಅವಳ ಜೊತೆಗೆ ಊರ್ಮಿಳಾ ಚಿಕ್ಕಮ್ಮನು ಸೇರ್ಕೊಂಡವ್ರೆ. ಅವರೇ ಏನಂತವ ಬಂದು ನನ್ನ ನಿಮ್ಮನ್ನ ದೂರ ಮಾಡ್ತೀನಿ ಅಂತ ನಂತವ ಚಾಲೆಂಜ್ ಮಾಡಿದ್ರು. ಹೌದಾ? ಏನಾಗಿದೆ ಇವರಿಬ್ರಿಗೆ? ಸರ್, ಹೆಂಗಾದ್ರೂ ಮಾಡಿ ಅನಿಕನ್ನ ನಿಮ್ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋದು ಅವ್ರ ಯೋಚನೆ. ಅದಕ್ಕೆ ಹಿಂಗೆಲ್ಲ ನಾಟಕ ಮಾಡ್ತಾವ್ರೆ. ಇವ್ರು ಈ ತರ ಕೆಡ್ದಾಗ ಥಿಂಕ್ ಮಾಡ್ತೀಯಾರ? ನಾನು ಈಗಲೇ ಅನಿಕಂಗೆ ಕಾಲ್ ಮಾಡ್ತೀನಿ. ಸರ್, ಬೇಡ ಸರ್. ನೀವು ಫೋನ್ ಮಾಡಿ ಕೇಳಿದ ತಕ್ಷಣ ಅನಿಕಾ ನಿಮ್ ತವ ಎಲ್ಲ ನಿಜ ಹೇಳ್ಬಿಡ್ತಾಳ. ಕೇಳಕ್ಕಿಲ್ಲ ಸರ್, ಮತ್ತೆ ನಾಟಕ ಮಾಡ್ತಾಳೆ. ಮತ್ತೇನ್ ಮಾಡೋದೀಗ? ಸರ್, ಮೇಡಮ್
ಇಲ್ಲೇನು ಮಾಡ್ತಿದ್ದೀರಾ? ಈಗ ನಿಮ್ಮದೇ ಕೇಸು, ಬನ್ನಿ ಬೇಗ. ನಿಂತ್ಕೊಳ್ಳಿ ಸರ್. ಅವ್ರು ತಗೋಗಿ ನೀವು ನನ್ನ ಲಾಯರ್ ಅಂತ ಹೇಳಿದಿರಂತಲ್ಲ, ನಾನು ಯಾವಾಗ ಸರ್ ನಿಮ್ಮ ತಾವ ಬಂದು ಡಿವೋರ್ಸ್ ಬೇಕು ಅಂತ ಕೇಳಿದ್ದೆ? ಸರ್, ನೀವು ಯಾರ ಕಡೆ ಲಾಯರು? ಹೇಳ್ರಿ, ನೀವು ಯಾರ ಕಡೆ ಲಾಯರು? ಅದು ನಿಜ ಹೇಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ಬಾರ್ ಕೌನ್ಸಿಲಿಂದ ತೆಗೆದಾಕ್ಸ್ತೀನಿ. ಯಾರು ನಿಮಗೆ ಈ ಥರ ಮಾಡಕ್ಕೆ ಹೇಳಿದ್ದು? ಸರ್, ಅದು ತಿದಿರಲ್ಲ ಸರ್. ನೋಡಿ, ನಮಗ್ ಮಾಡಿದ ಹಾಗೆ ಇನ್ಯಾರಿಗೂ ಮಾಡಬೇಡಿ. ಇದೇ ಕೊನೆ. ಸಾರಿ ಸರ್, ಇನ್ಮೇಲೆ ಯಾವತ್ತೂ ಹಿಂಗೆ ಮಾಡಲ್ಲ. ದಯವಿಟ್ಟು ಕಂಪ್ಲೇಂಟು ಒಂದು ಹೋಗ್ಬೇಡಿ ಸರ್. ನಾನು ಸಂಸಾರಸ್ಥ. ಸರಿ, ನಿಮ್ ಯಾಕೆ ಕೇಸ್ ಹಾಕಕ್ಕಿಲ್ಲ, ಆದ್ರೆ ನೀವು ನಾನು ಹೇಳ್ದಂಗೆ ಮಾಡಬೇಕು. ಏನು ಮಾಡಬೇಕು ಮೇಡಮ್? ಅನಿಕಂಗೆ ಈಗಲೇ ಫೋನ್ ಮಾಡಿ ನಾವ್ ಹೇಳ್ದಂಗೆ ಅವಳು ತವ ಹೇಳಿ. ಸರಿ ಮೇಡಮ್. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ. ಓ ಮೈ ಗಾಡ್, ಅವತ್ತು ಈ ಸಾಂಗ್ FM ಅಲ್ಲಿ ಬಂದಾಗ ನಂಗೆ ತುಂಬಾ ಕೋಪ ಬರ್ತಿತ್ತು. ಬಟ್ ಈಗ ಇದೇ ಸಾಂಗ್ಗೆ ಕುಂದಾಡ್ಬಿಡೋಣ ಅಂತ ಅನ್ಸ್ತಿದೆ. ಇದೇ ಲವ್ಗಿರೋ ಪವರ್. ಫೋನ್ ಮಾಡ್ರಿ. ಇವನೊಬ್ಬ ದುಡ್ಡಿನ ಪಿಶಾಚಿ, ಕಾಲ್ ಮಾಡ್ತಾನೆ ಇರ್ತಾನೆ. ಹಲೋ ಮೇಡಮ್, ನೀವು 100% ದುಡ್ಡು ಕೊಡ್ತೀರಂತ ನನಗೆ ಗ್ಯಾರಂಟಿ ಇದೆ. ನೀವೊಂಥರ ಗೋಲ್ಡ್ ಇದ್ದಂಗೆ ಮೇಡಮ್. ನಿಮ್ಮ ಮೇಲಿನ ನಂಬಿಕೆಗೆ ನಾನು ಕೆಲಸ ಮಾಡಿ ಮುಗಿಸ್ಬಿಟ್ಟೆ ಮೇಡಮ್. ಅಂದ್ರೆ ಅವರಿಬ್ಬರು ಡೈವರ್ಸ್ ಆಗೋಯ್ತು. ಮೇಡಮ್, ಅವರಿಬ್ಬರದು ಡೈವರ್ಸ್ ಆಗೋಯ್ತು ಮೇಡಮ್. ವಾವ್, ದಟ್ಸ್ ರಿಯಲಿ ನೈಸ್. ಹಾಗಾದ್ರೆ ಋಷಿ ಮತ್ತೆ ಕಮಲಿ ಈಗ ಒಟ್ಟಿಗಿಲ್ವಾ? ಹಾಗಾದ್ರೆ ನಾನು ಅನ್ಕೊಂಡಿದ್ದು ಆಗೋಯ್ತು. ಎಸ್, ಹೌದು ಮೇಡಮ್. ಕೋರ್ಟಿಂದ ಹೊರಡ್ಬೇಕಾದ್ರೆ ಇಬ್ರು ಅವ್ರ ಪಾಡ್ಗೆ ಅವ್ರು ಹೋದ್ರು, ಇವ್ರ ಪಾಡ್ಗೆ ಇವ್ರು ಹೋದ್ರು. ಯಾವುದೂ ತೊಂದರೆ ಇಲ್ಲ ಮೇಡಮ್. ಡೈವರ್ಸ್ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ಕಮಲಿಯವ್ರ ಕಣ್ಣಲ್ಲಿ ನೀರು ಬಂತು ಮೇಡಮ್. ನೀವು ತುಂಬಾ ಖುಷಿ ಪಡ್ತಾ ಇದ್ರಿ. ಓ ಮೈ ಗಾಡ್, ವೆರಿ ಗುಡ್, ವೆರಿ ಗುಡ್, ಯು ಡಿಡ್ ಇಟ್. ಸರಿ ಸರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಫುಲ್ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ. ಓಕೆ ಮೇಡಮ್, ನೀವು ಕೋರ್ಟ್ ಹತ್ರ ಬರೋಕೋಬೇಡಿ. ಇಲ್ಲಿ ದುಡ್ಡು ತಗೊಳ್ಳೋದು ಅಷ್ಟು ಸೇಫ್ ಅಲ್ಲ. ನೀವೊಂದು ಕೆಲಸ ಮಾಡಿ, ಆ ಚಿಲ್ಡ್ರನ್ಸ್ ಪಾರ್ಕ್ ಇದೆಯಲ್ಲ, ಅಲ್ಲೇ ಇರಿ. ನಾನು ಅಲ್ಲೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆ ಓಕೆ, ಐ ವಿಲ್ ಕಮ್ ದೇರ್. ಸಾರಿ ಸರ್, ಸಾರಿ ಮೇಡಮ್, ಇನ್ಯಾವತ್ತೂ ಹೀಗೆ ಮಾಡೋದಿಲ್ಲ.